ಪೊಲೀಸ್ ಅಧಿಕಾರಿಗಳೇ, ಸಿಇಒ ಅವರೇ, ಇಂಥ ಒಂದು ದೊಡ್ಡ ಪವಿತ್ರವಾದಂಥ ಸಮಾರಂಭದಲ್ಲಿ ಪಾಲ್ಗೊಂಡು ನಮಗೆ ಒಂದು ದೊಡ್ಡ ಆಶೀರ್ವಾದ ಕೊಡಲು ಬಂದಂಥ ಎಲ್ಲ ನನ್ನ ಸೋದರ ಸೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಇದೊಂದು ಐತಿಹಾಸಿಕವಾದಂಥ ಸಮಾವೇಶ. ಬಸವಣ್ಣನ ನಾಡಿನಲ್ಲಿ ಇದ್ದೇವೆ ಅಂತೇಳಿ ನಮ್ಮ ನಾಯಕರುಗಳು ಅಜಯ್ ಸಿಂಗ್ರವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ರವರು ಯಾವ ರೀತಿ ನುಡಿದಂತೆ ನಡೆದಿದ್ದೀವಿ ಅನ್ನೋವನ್ನ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟರು. ನಾನು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಬೆಳಗಾಂನಿಗೆ ಹೋಗಿ ಪ್ರಜಾಧ್ವನಿ ಯಾತ್ರಾ ಸಂದರ್ಭದಲ್ಲಿ ಗಾಂಧಿ ಬಾವಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಜಾಗ, ಅಲ್ಲಿ ಒಂದು ಬಾವಿಯನ್ನು ತೆರೆದಿದ್ರು ನೀರಿಗೋಸ್ಕರ. ಅದರ ಹೆಸರು ಇವತ್ತು ಇದೆ. ಅದು ಐತಿಹಾಸಿಕವಾದಂಥ ಸ್ಥಳ ಗಾಂಧಿ ಬಾವಿ ಅಂತ. ಅಲ್ಲಿಂದ ನೀರನ್ನು ತೆಗೆದು ನೀರನ್ನು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ ದರಿದ್ರವಾದಂಥ ಸರ್ಕಾರ, ಜನ ನೋವಿಂದ ನರಳ್ತಾ ಇದ್ದಾರೆ, ಇದನ್ನು ನಾವು ಹೋಗಲಾಡಿಸ್ತೇವೆ ಅಂಥೇಳಿ ಸಂಕಲ್ಪವನ್ನು ಮಾಡಿ ಚಿಕ್ಕೋಡಿಗೆ ಹೋಗಿ ಈಗ ತಾನೇ ನಾವೆಲ್ಲ ಜ್ಯೋತಿಯನ್ನು ಬೆಳೆಸ್ತೋ. ಏನು ಜ್ಯೋತಿಯ ಸಂಕೇತ? ನೀವೆಲ್ಲ ಕತ್ತಲಿಂದ ಬೆಳಕಿಗೆ ಹೋಗ್ಬೇಕು ಅಂಥೇಳಿ, ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ಅಂಥೇಳಿ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂಥೇಳಿ ನೀವು ಬೆಳಕು ಮಾತ್ರ ನೋಡಿದ್ರಿ. ಬೆಳಕಿನ ಹಿಂದೆ ಬತ್ತಿ ಇರ್ತದೆ, ಎಣ್ಣೆ ಇರ್ತದೆ, ಅದ್ರ ಕಷ್ಟ ಅದಕ್ಕೆ ಮಾತ್ರ ಗೊತ್ತು. ಆದರೂ ನಿಮಗೆ ಶುಭ ಆಗಬೇಕು ಅಂತೇಳಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಗೃಹ ಜ್ಯೋತಿಯನ್ನು 200 ಯೂನಿಟ್ವರೆಗೂ ವಿದ್ಯುತ್ತನ್ನು ಕೊಡ್ತೇವೆ ಅಂತೇಳಿ ಪ್ರಥಮ ಗ್ಯಾರಂಟಿಯನ್ನು ನಾವು ಅವತ್ತು ಗೋಷ್ಠಿಯನ್ನು ನಾವು ಮಾಡಿದ್ವು. ಅದಾದ ಮೇಲೆ 5 ಗ್ಯಾರಂಟಿಗಳನ್ನು ಇವತ್ತು ನಾವು ಜನರ ಮುಂದೆ ಇಟ್ಟಿದ್ದು. ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿಯವರು ಅರಮನೆಗೆ ಬಂದು ಒಂದು 50,000ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಸಮ್ಮುಖದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಕೊಡ್ತೇವೆ ಅಂತೇಳಿ ಜನರಿಗೆ ಮಾತನ್ನು ಕೊಟ್ಟರು. ಆಗ ಪ್ರಿಯಾಂಕಾ ಗಾಂಧಿಯವರು ನಮ್ಮಿಬ್ಬರಿಗೂ ಒಂದು ಸವಾಲು ಹಾಕೋದು. ಏನ ಸವಾಲು ಅಂದರೆ, ಒಂದು ಚೆಕ್ಕನ್ನು ತಯಾರು ಮಾಡಿ ನನ್ನ ಕೈಲಿ, ಸಿದ್ದರಾಮಯ್ಯನವ್ರ ಕೈಲಿ ಈ ಗ್ಯಾರಂಟಿ ಚೆಕ್ಗೆ ನೀವಿಬ್ಬರು ಸೈನ್ ಹಾಕಬೇಕು, ಇಲ್ಲ ನಾನು ಬಂದು ಉದ್ಘಾಟನೆ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದರು. ಸುಮಾರು 50,000 ಜನ ಹೆಣ್ಮಕ್ಳಿದ್ದೀರಿ, ರಾಜ್ಯದ ಎಲ್ಲ ನಾಯಕರಿದ್ದಾರೆ, ಎಲ್ಲ ಹೆಣ್ಮಕ್ಳು ಮೇಲೆ ಸ್ಟೇಜ್ ಮೇಲೆ ಕೂತಿದ್ದಾರೆ, ಗಂಡಸರೆಲ್ಲ ಕೆಳಗಡೆ ಕೂತಿದ್ದಾರೆ, ನಾನು ಸಮೇತ. ಅಂತ ಒಂದು ಕಷ್ಟದ ಪರಿಸ್ಥಿತಿ. ಸೊ ನಾನು, ಸಿದ್ದರಾಮಯ್ಯನವರಿಬ್ರು ಒಂದು ಪೆನ್ ತೆಗೆದುಕೊಂಡು ಆ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿದ್ದು. ಇವತ್ತು ನಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ, ಈ ಬಸವಣ್ಣನ ನಾಡು, ನಿಮ್ಮ ಜಿಲ್ಲಾ ಅಧಿಕಾರಿಗಳು ಆಡಳಿತ ಒಂದು ಪುಸ್ತಕ ಕೊಟ್ಟರು ಈಗ ತಾನೆ, ವಚನ, ಬಸವಣ್ಣನ ವಚನ ಪುಸ್ತಕ ಕೊಟ್ಟರು. ಅದರಲ್ಲಿ ಏನು ಬರೆದಿದೆ ಅಂದರೆ, ಒಂದು ಪ್ಯಾರಾ ತೆಗೆದು ನೋಡಿದೆ. ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ. ಇಡೀ ದೇಶಕ್ಕೆ, ಲೋಕಕ್ಕೆ ನೀವು ಚಿಂತೆ ಮಾಡಕ್ಕೆ ಹೋಗಬೇಡಿ. ನಿಮ್ಮಲ್ಲೇ ಗೊತ್ತಿದೆ ಕಷ್ಟ, ನಿಮ್ಮಲ್ಲೇ ಗೊತ್ತಿದೆ ಸುಖ.
ನೀವೇ ಅರ್ಥವನ್ನು ಮಾಡಿಕೊಂಡು ಸಮಾಜದ ಅರ್ಥವನ್ನು ಮಾಡಿಕೊಂಡು ನೀವು ಸಮಾಜದ ಬದುಕನ್ನು ಬದಲಾವಣೆ ಮಾಡಿ ಅಂಥೇಳಿ ನುಡಿದಂತೆ ನಡೆಯಿರಿ ಅಂಥೇಳಿ ಇವತ್ತು ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಶಾಸಕರು ಶರಣ್ ಪ್ರಕಾಶ್ ಅವರು, ಎಂ.ಐ. ಪಾಟೀಲ್ ರವರು, ನಮ್ಮ ಆಳಂದ್ ಶಾಸಕರು, ಮುಖ್ಯಮಂತ್ರಿ ಸಲಹೆಗಾರರು ಫಾತಿಮಾರವರು, ನಾವೆಲ್ಲ ಏನು ಇಲ್ಲಿ 7-8 ಜನ ಶಾಸಕರಿದ್ದೀವಿ. ನಾವು ಮುಂದಿನ ಚುನಾವಣೆಗೆ ಹೋಗ್ಬೇಕಾದ್ರೆ ಈ ಚುನಾವಣೆ ಮುಂಚಿತವಾಗಿ ಮನೆಗೂ ಕಾರ್ಡನ್ನು ಹಂಚಿದ್ದೇವೆ. ಮನೆಗೂ ಹೋಗಿ ನುಡಿದಂತೆ ನಡೀತೀವಿ ಅಂತೇಳಿ ಗ್ಯಾರಂಟಿ ಚೆಕ್ ಅನ್ನ ಸೈನ್ ಹಾಕಿ ಕೊಟ್ಟಿದ್ದೇವೆ. ಅದಕ್ಕೆ ಕಾರ್ಯರೂಪ ತರಬೇಕು ಅಂತೇಳಿ ಮೊದಲನೆಯ ಕ್ಯಾಬಿನೆಟ್ನಲ್ಲೇ ತೀರ್ಮಾನವನ್ನು ಮಾಡಿ ಈ 5 ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದು ಇದೇ ವೇದಿಕೆಗೆ ಬಂದು ಗೃಹ ಜ್ಯೋತಿಯನ್ನ ಪ್ರಾರಂಭವನ್ನು ಮಾಡಿ ಇವತ್ತು 5 ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ಬಂದು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಎಂತ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ. ನಾನು ಬಿಜೆಪಿಯ ಸ್ನೇಹಿತರು, ಜನತಾದಳ ಸ್ನೇಹಿತರಿಗೆ ಹೇಳೋದಿಷ್ಟೇ, ನುಡಿದಂತೆ ನಡೆದಿದ್ದೇವೆ. ಬಿಜೆಪಿಯ ಸ್ನೇಹಿತರು ಹೋದ ಎಲೆಕ್ಷನ್ ಅಲ್ಲಿ ನಿಮ್ಮ ಅಕೌಂಟ್ಗೆ ಜನಧನ್ ಅಕೌಂಟ್ ಮಾಡಿಸಿ 15 ಲಕ್ಷ ಆಗ್ತೀವಿ ಅಂತ ಹೇಳಿದ್ರು. ಏನ್ರಪ್ಪ ಬಂತೇನಯ್ಯ? 15 ಲಕ್ಷ ಬಂತೇನ್ರಿ? ತಾಯಿ ಬತ್ತೇನವಾ? 15 ಲಕ್ಷ. 2 ಕೋಟಿ ಉದ್ಯೋಗ ಬಂದ ಉದ್ಯೋಗ ಶರಣ್ ಪ್ರಕಾಶ್ ಪಾಟೀಲ್ ಲೆಕ್ಕ ಹೇಳ್ತಾ ಇದ್ರು. 50,000 ಹುದ್ದೆ ಖಾಲಿ ಇದೆ ಅಂತೇಳಿ ಈಗಾಗಲೇ ನಾವು 15,000 ಉದ್ಯೋಗಗಳನ್ನು ಈಗಾಗಲೇ 1 ವರ್ಷದಲ್ಲೇ ತೆಗೆದುಕೊಳ್ಳಿಕ್ಕೆ ನಾವು ಆಲೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಅಂತ. ಇದು ನುಡಿದಂತ ನಡೆದಂತ ಮಾತು. ಅಕ್ಕಿ ವಿಚಾರ ಕೇಂದ್ರ ಸರ್ಕಾರ 5 ಕೆಜಿ ಕೊಡಲಿಲ್ಲ, ಅವರ ಗೋಡನ್ಗಳೆಲ್ಲ ಮುಗಿಲಾಗ್ತಾ ಇದೆ. ಆದರೂ ತೀರ್ಮಾನ ಮಾಡ್ದು ಹಣನೇ ಕೊಟ್ಬಿಡೋಣ ಅಂತೇಳಿ 1 ಕೆಜಿಗೆ 34 ರೂಪಾಯಿ ಕೊಡ್ತಾ ಇದ್ದೇವೆ. ಹಿಂಗೆ ಗೃಹಲಕ್ಷ್ಮಿ ತಾಯಿ, ಹೆಣ್ಣು ಕುಟುಂಬದ ಕಣ್ಣು. ಈ ಗಂಡಸರ ಮೇಲೆ ನಮ್ಮ ನಂಬಿಕೆ ಇಲ್ಲ, ನಿಮ್ಮ ಮೇಲೆ ನಮ್ಮ ನಂಬಿಕೆ. ಇವ್ರೇನಾದ್ರು ದುಡ್ಡು ಕೊಟ್ರೆ ಯಾವ್ದಾದ್ರು ಬಾರು ವೈನ್ ಶಾಪ್ ಕೊಂಡೋಯ್ತಾರೆ ಅನ್ಬಿಟ್ಟು ನಿಮ್ಮನ್ನ ನಂಬಿ ನಿಮ್ಮ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ಹಾಕ್ಬೇಕು ಅಂತೇಳಿ ಯಾರು ಲಂಚ ಕೊಡಂಗಿಲ್ಲ. ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆಯಲ್ವ, ದಯವಿಟ್ಟು ಕೈ ಎತ್ತಿ. ಹೆಣ್ಣು ಮಕ್ಕಳೆಲ್ಲ ಕೈ ಎತ್ತಾ ಇದ್ದಾರೆ. 2,000 ರೂಪಾಯಿ ಉಚಿತವಾಗಿ ಮಕ್ಕಳು ಪ್ರಯಾಣ, ಮಕ್ಕಳು ಮನೆಗೆ, ನೆಂಟರ ಮನೆಗೆ, ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹೋಗಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀವಿ. ಇಂಥ ಸರ್ಕಾರ ಕಳೆದ 50 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಕಷ್ಟಕಾಲದಲ್ಲಿ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡದೇ ಹೋದ್ರು ಕೂಡ, ನಮ್ಮ ಪಾಲಿನ ಹಣ ಕೊಡದೇ ಹೋದ್ರು ಕೂಡ ನಿಮ್ಮ ಬದುಕಿಗೋಸ್ಕರ 52,000 ಕೋಟಿ ರೂಪಾಯಿ ಕೊಟ್ಟು ನಮಗೆ ಮಾನಸಿಕವಾಗಿ ನಮಗೆ ನುಡಿದಂತ ನಡೆದಿದ್ದೇವೆ. ನಿಮಗೆ ಏನು ನಾವು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ನಡೆದಿದ್ದೇವೆ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಚುನಾವಣಾ ಮುಂಚಿತವಾಗಿ ಬಂದು ಒಂದು ಮಾತು ಹೇಳಿದ್ದೆ ಅನೇಕ ವೇದಿಕೆಗಳಲ್ಲಿ. ಏನು ಹೇಳಿದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಇವತ್ತು ನಮ್ಮ ಹೆಣ್ಮಗಳು ನಿರೂಪಣೆ ಮಾಡಿದ ಹೆಣ್ಮಗಳು ಹೇಳ್ತಾ ಇದ್ಲು, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಈ ಗಟ್ಟಿಯಾದ ಕೈಯನ್ನು ನೋಡಿ ಬಿಜೆಪಿಯವರು ದಳದವರು ತಪ್ಪಿಕೊಂಡು ಮುದ್ರದನ್ನು ಬಿಸಾಕ್ಬಿಟ್ಟು ಈಗ ಹೊರಟು ಹೋಗಿದ್ದಾರೆ.
ಈಗ ಮಹಾತ್ಮ ಗಾಂಧೀಜಿಯವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಕೂತಂತ ಜಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕೈಯಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಕೂತಿದ್ದಾರೆ. ಒಬ್ಬ ನಿಮ್ಮೂರಿನ ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತು ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೂತಿದ್ದಾರೆ. ಎಷ್ಟೇ ದೊಡ್ಡ ಸ್ಥಾನ ಬೇರೆಯವ್ರಿಗೆ ಸಿಗ್ಬೋದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಇತಿಹಾಸ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದೆ. ಈ ರಾಷ್ಟ್ರೀಯ ಧ್ವಜ ಹೊತ್ತಿರುವಂತ ಈ ಪಕ್ಷ, ಈ ಧ್ವಜ ಬಿಜೆಪಿಯವ್ರು ಹಾಕೊಳ್ಳಿಕ್ಕೆ ಸಾಧ್ಯನಾ? ದಳದವ್ರು ಹಾಕೊಳ್ಳಿಕ್ಕೆ ಸಾಧ್ಯನಾ? ನೀವು ಮಾತ್ರ ಹಾಕೊಳ್ಳಿಕ್ಕೆ ಸಾಧ್ಯ, ನೀವು ಮಾತ್ರ ಹಾಕೊಳ್ಳಿಕ್ಕೆ ಸಾಧ್ಯ. ಇದರ ಗಮನದಲ್ಲಿ ಇಟ್ಕೊಳ್ಬೇಕು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಕೊಂಡು ಬಂದಿದ್ದೇವೆ. ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ, ಹೆಣ್ಣು ಕುಟುಂಬದ ಕಣ್ಣು, ಶ್ರೀಶಕ್ತಿ ಕಾರ್ಯಕ್ರಮ, ಉಳೋನ್ಗೆ ಭೂಮಿ, ಯಾರು ಉಳ್ತಾ ಇದ್ದ ಅವಂದೇ ಭೂಮಿ, ಬ್ಯಾಂಕಿನ ರಾಷ್ಟ್ರೀಕರಣ. ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ ಅವರು ಬರ್ತಾ ಇದ್ದಾರೆ, ಸಾಲ ಕೊಡ್ತೀನಿ ಅಂತೇಳಿ. ಹಿಂದೆ ಬಡ್ಡಿ, ಚಕ್ರ ಬಡ್ಡಿ ಇವೆಲ್ಲ ನಡೀತಾ ಇತ್ತು. ಅದನ್ನೆಲ್ಲ ನಿಲ್ಲಿಸುವಂಥದ್ದು ಆಹಾರ ಭದ್ರತೆ ಕಾಯ್ದೆ. ಇವತ್ತು ಏನು ನಾವು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಂಥ ಸರ್ಕಾರದಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನು ತಂದರು. ಇದನ್ನು ಸಿದ್ದರಾಮಯ್ಯನವರು 2 ರೂಪಾಯಿ ಇದ್ದಿದ್ದನ್ನು ಮನ್ನಾ ಮಾಡಿ ಅನ್ನಭಾಗ್ಯ ಯೋಜನೆಯ ಪ್ರಾರಂಭವನ್ನು ನಾವು ಮಾಡಿದೆವು. ಇವತ್ತು ಇಂಥ ವಿದ್ಯಾ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ಎಲ್ಲ ಕೂಡ ಇಂಥ ಕಾರ್ಯಕ್ರಮ ನಾವು ತಂದ್ಕೊಂಡು ಬಂದಿದ್ದೇವೆ. ಆದರೆ ಬಿಜೆಪಿಯವರು ನೀವೇ ಹೇಳಿ ಭಾವನೆ ಬಿಟ್ರೆ ಬದುಕಿನ ಮೇಲೆ ಏನಾರು ತೆಗೆದುಕೊಂಡು ಬಂದ್ರ? 370 CA ಅಂತೆ, ಬೇರೆ 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 ಅನೇಕ ವಿಚಾರಗಳನ್ನು ಮುಂದಕ್ಕೆ ಇಟ್ಕೊಂಡು ಬರೀ ದೇವಸ್ಥಾನ ಇಷ್ಟು ಬಿಟ್ರೆ ಅಲ್ಲ ರೀ. ನಾನು ಬಿಜೆಪಿ ಸ್ನೇಹಿತರಿಗೆ, ಯಡಿಯೂರಪ್ಪನವ್ರಿಗೆ, ನಾನು ಜಗದೀಶ್ ಶೆಟ್ಟರ್ಗೆ, ಇನ್ನೊಬ್ಬ ನಮ್ಮ ಬೇರೆ ಈಗ ಬೊಮ್ಮಾಯಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರದಲ್ಲಿ ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ 1 ಕೋಟಿಗಿಂತ ಜಾಸ್ತಿ ಸಂಪಾದನೆ ಆಗೋ ದೇವಸ್ಥಾನದಲ್ಲಿ 10% ತೆಗೆದು ನಮ್ಮ ಹಳ್ಳಿಲಿರುವಂಥ ಸಣ್ಣ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಮಸ್ಲಮ್ಮನ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ, ಇಂಥವ್ರಿಗೆಲ್ಲ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಎಲ್ಲ ನಮ್ಮ ಏನು ಅರ್ಚಕರಿಗೆ ಸಹಾಯ ಮಾಡಬೇಕು ಅಂತೇಳಿ ಕಾಯ್ದೆ ತೆಗೆದುಕೊಂಡು ಬಂದರೆ, ನೀವು ಹಳ್ಳಿಲಿರೋ ಬಡ ದೇವಸ್ಥಾನಕ್ಕೆ, ಗ್ರಾಮ ದೇವತೆಗಳಿಗೆ ವಿರೋಧ ಮಾಡ್ತಾರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕಾರಣದಲ್ಲಿ ಧರ್ಮ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವು ಧರ್ಮ ಯಾವುದಾದರೂ, ಇವತ್ತು ಗುಲ್ಬರ್ಗ ಒಂದು ದೊಡ್ಡ ಪವಿತ್ರವಾದಂಥ ನಾಡು, ಎಲ್ಲ ಧರ್ಮಗಳು ಇವೆ. ಇಲ್ಲಿ ರಾಮ ಮಂದಿರ ಇದೆ, ನವಾಜ್ ದರ್ಗಾ ಇದೆ, ಗುರುದ್ವಾರ ಇದೆ, ಶರಣ ಬಸವೇಶ್ವರ ದೇವಸ್ಥಾನ ಇದೆ, ಬೌದ್ಧ ಇದೆ. ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ಆದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲ್ವ. ಇವತ್ತು ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಎಲ್ಲ ಧರ್ಮಕ್ಕೂ ಕೂಡ ಸಮಬಾಳು ಸಮಪಾಡು ಅಂತೇಳಿ ಇವತ್ತು ನಾವು ಈ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಎಲ್ಲರಿಗೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋದ. ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಾನು ಹಿಂದೆ ಅವ್ರ ಕೈಲಿ ಮೇಕೆದಾಟು ಯಾತ್ರೆ ಅವ್ರ ಕೈಲಿ ಉದ್ಘಾಟನೆಯನ್ನ ಮಾಡಿಸ್ದೆ. ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಇವತ್ತು ನಮ್ಮ ರಾಜ್ಯದ ಎಲ್ಲ ಶಾಸಕರು ನಾವೆಲ್ಲ ಹೋಗಿ ದೆಹಲಿಗೆ ಹೋಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಕೊಟ್ಟಂತ ಹಣ
ರೂಪಾಯಿ ಕೊಟ್ಟರೆ ನಮಗೆ ಬರೀ 18 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡಿದಾಗ ಒಂದು ಮಾತು ಹೇಳಿದೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯ ಕಾಡಿ ಕೇಳಿದ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ ಗಳಿಗೆಯಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ದು ಅಂತೇಳಿ. ಹಂಗೆ ಇವತ್ತು ಈ ನಾಡಿನಲ್ಲಿ, ಈ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ, ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಿಮಗೆ 371 Gಯನ್ನು ತಂದುಕೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಅವರ ಕಾಲದಲ್ಲಿ ಇವತ್ತು ಮಾಡಿ ಅವರ ಬದುಕಿಗೆ ಒಂದು ಶಾಶ್ವತವಾದಂಥ ಸಾಕ್ಷಿಯನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಅವ್ರಿಗೆ ಸಿಕ್ಕಿದಂಥ ಅವಕಾಶದಲ್ಲಿ ಇವತ್ತು ಗುಲ್ಬರ್ಗ ಯಾವ ಬೆಂಗಳೂರಿಗೂ ಕಡಿಮೆ ಇಲ್ಲ. ಎಂಥ ಬಿಲ್ಡಿಂಗು, ಎಂಥ ಹಾಸ್ಪಿಟ್ಲ್ಗಳು, ಎಂಥ ಕಾಲೇಜ್ಗಳು, ಎಂಥ ಶಕ್ತಿ ನಿಮಗೆ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಿಮಗೆ ಹಿತ್ತಲ ಗಿಡ ಮದ್ದಲ್ಲ. ಮುಂದಕ್ಕೆ ಇನ್ನೊಂದು 15 ವರ್ಷಕ್ಕೆ ನಿಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಅಧಿಕಾರಿಗಳು ಒಂದು ಮೊದಲನೇ ಸ್ಥಾನದಲ್ಲಿ ಬೆಂಗಳೂರಿನಲ್ಲಿ ಕೂತಿದ್ದಾರೆ. ನಾವು ಅವ್ರ ಮುಂದೆ ಹೋಗ್ಬೇಕು, ಅವ್ರಿಗೆ ಕೇಳ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿ, ಶಕ್ತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಇದನ್ನು ಗಮನಿಸ್ಕೊಂಡು ತಾವೆಲ್ಲ ಉಪಕಾರ ಸ್ಮರಣೆಗಳಾಗಬೇಕು. ನಾನು BJP ಸ್ನೇಹಿತಗಳಿಗೆ, ಜನತಾದಳ ಸ್ನೇಹಿತರಿಗೆ ಮನವಿ ಮಾಡಿಕೊಳ್ಳೋದು, ಪಕ್ಷ ಬೇಡ, ನಿಮ್ಮ ಅಧಿಕಾರ ಮುಖ್ಯ ಅಲ್ಲ. ಕೇಂದ್ರದ ಸರ್ಕಾರದಿಂದ ನಿಮ್ಗೇನು ಅನುಕೂಲ ಆಗಿಲ್ಲ. ಇವತ್ತು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನಾವು ಬದಲಾವಣೆಯನ್ನು ತಂದಿದ್ದೇವೆ, ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದೇವೆ. ಈ ಕೈಯನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯನ್ನ ನೀವು ಬಲಪಡಿಸಿ ಉಪಕಾರ ಸ್ಮರಣೆಯಿಂದ ಋಣವನ್ನು ತೀರಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ, ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತದೆ. ಬಸವಣ್ಣನ ನಾಡಿನಲ್ಲಿ ನಾವಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಸರ್ವರಿಗೂ ಸಮಪಾಲು ಅಂತ ಏನು ನಾನು ಹೇಳಿದ್ದೇನೆ, ಅದು ಅದೇ ರೀತಿ ನಮ್ಮ ಸರ್ಕಾರ ಇವತ್ತು ನಡ್ಕೊಂಡು ಬರ್ತಾ ಇದೆ. ಇವತ್ತು ನೀವೆಲ್ಲ, ನಾ ಒಂದು ಮಾತು ಕೊನೆಗೆ ಹೇಳ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಗೆ ಅಧಿಕಾರ ಯಾವ ರೀತಿ ಉಳಿಸ್ಕೊಳ್ತೀರೆಂದು, ಹಂಗೆ ನಮಗೆ ಅವಕಾಶ ಸಿಕ್ಕಿದಾಗ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ನಮ್ಮ ಗ್ಯಾರಂಟಿ ಸಿಗ್ನೇಚರ್ಗಳಿಗೆ ಸೈನ್ ಹಾಕಿದ್ದಕ್ಕೆ ಒಂದು ಬದ್ಧತೆಯನ್ನು ತೋರಿಸಿ ಇವತ್ತು ನಿಮಗೆ ಬಂದಿದ್ದೇವೆ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಂಬಿಕೆ, ಈ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆನೂ ಅಷ್ಟೇ ಮುಖ್ಯ. ಹಂಗೆ ನಮಗೆ ಕರ್ನಾಟಕ ರಾಜ್ಯದ ಜನತೆ ಮೇಲೆ, ಕಲ್ಯಾಣ ಕರ್ನಾಟಕದ ಜನತೆ ಮೇಲೆ ಒಂದು ದೊಡ್ಡ ಶಕ್ತಿನ ಕೊಟ್ಟು, ಅತಿ ಹೆಚ್ಚು ಸೀಟನ್ನು ಕೊಟ್ಟು ನಮಗೆ ಈ ಸರ್ಕಾರವನ್ನು 136 ಜನನ ತಂದಿದ್ದೀರಿ. ಹಂಗೆ ನೀವು ಈ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟನ್ನು ಕೊಟ್ಟು ಈ ಕೈಯನ್ನು ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇಂದು ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ಮಾತನಾಡಿದಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಶ್ರೀಯುತ DK ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371J ವಿಶೇಷವಾದಂತಹ ಸ್ಥಾನಮಾನ ಲಭ್ಯವಾಗಿದ್ದರೆ ಅದಕ್ಕೆ ಕಾರಣೀಭೂತರು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು. ಶೋಷಿತರ, ದಮನಿತರ, ದುರ್ಬಲರ, ಕಾರ್ಮಿಕರ ದಿಟ್ಟ ಧ್ವನಿಯಾಗಿ ಸರ್ವರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥವರು. ಮರ್ತು ಬಿಟ್ಟಿದೆ, ನಮ್ಮ ಶಾಸಕರುಗಳು ಮತ್ತು ನಮ್ಮ MY ಪಾಟೀಲ್ ಅವರು ನನಗೆ ಭೀಮಾ ನದಿಗೆ ನೀರು ಬಿಡುವುದ್ರ ಬಗ್ಗೆ ಒಂದು ದೊಡ್ಡ ಮನವಿಯನ್ನು ಎಲ್ಲ ಕೊಟ್ಟಿದ್ದಾರೆ. ನಾನು ಹೀಗೆ ಅದಕ್ಕೆ ಹೋಗಿ ಅಧಿಕಾರಿಗಳ ಹತ್ರ ಮಾತಾಡಿ ಕುಡಿಯೋ ನೀರಿಗೆ, ದನಕರುಗಳಿಗೆ, ವ್ಯವಸಾಯಕ್ಕಲ್ಲ ಅದ್ರ ಬಗ್ಗೆ ಈಗಾಗಲೇ ನಾವು ಮಹಾರಾಷ್ಟ್ರಗೂ ಅರ್ಜಿ ಬರೆದಿದ್ದೇವೆ. ತೆಲಂಗಾಣ ಅವರು ಇಲ್ಲಿಂದ ಬಿಡಿ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಸಹಾಯ ಮಾಡುವಂಥ ಕೆಲಸವನ್ನು ನಾನು ಕೂತ್ಕೊಂಡು ನಾನು ಮಾಡ್ತೀನಿ ಅನ್ನೋ ಮಾತನ್ನು
ಎಂ ವೈ ಪಾಟೀಲರು ಮತ್ತು ನಮ್ಮ ಜೀವರ್ಗಿ ಶಾಸಕರು ಮತ್ತೆಲ್ಲ ಶಾಸಕರು ತಿಳಿಸ್ತಾ ಇದ್ದೀವಿ.